52 ಕ್ಯೂಬನ್ನು ಹೇಗೆ ತೆಗೆದು ಅಂತ ನೋಡೋಣ. ಅಥವಾ ಕಂಡುಹಿಡಿಯೋದನ್ನು ನೋಡೋಣ. ಇದನ್ನು 52 ಅನ್ನು ನಾವು 50 + 2 ಅಂತ ಬರ್ಕೋಬೋದು. ಸೊ ಹೋಲ್ ಕ್ಯೂಬ್. ಆವಾಗ ಇಲ್ಲಿ ಫಸ್ಟು 5 ಕ್ಯೂಬ್ ಬರಬೇಕು. ನೆಕ್ಸ್ಟ್ 5 ಸ್ಕ್ವೇರ್ ಇಂಟು 2 ಇಂಟು 3 ಬರಬೇಕು. ನೆಕ್ಸ್ಟ್ 5 ಇಂಟು 2 ಸ್ಕ್ವೇರ್ ಇಂಟು 3 ಬರಬೇಕು. ನೆಕ್ಸ್ಟ್ ಲಾಸ್ಟ್ 2 ಇದೆಲ್ಲ 2 ಕ್ಯೂಬ್ ಮಾಡಬೇಕು. ಸೊ 5 ಕ್ಯೂಬ್ ಏನಾಗುತ್ತೆ 125 ಆಗುತ್ತೆ. 5 ಸ್ಕ್ವೇರ್ ಏನಾಯಿತು 25 ಆಯಿತು. ಇಂಟು 2 ಮೂಲೆ 6. ನೆಕ್ಸ್ಟ್ 5 ಮೂಲೆ 15 ಇಂಟು 2 ಸ್ಕ್ವೇರ್ ಅಂದರೆ 4 ಆಯಿತು. ನೆಕ್ಸ್ಟ್ 2 ಕ್ಯೂಬ್ 8. ಅದೇ ರೀತಿಯಾಗಿ 125 ಹಾಗೆ ಹೇಳ್ರಿ. ಇತ್ತಿದಾಗಲೇ 150 ಆಗುತ್ತೆ. 14 60 ಆಗುತ್ತೆ. 8ಕ್ಕೆ 8. ಸೊ ಇಲ್ಲಿ ಪ್ಲಸ್ 10 ಇರೋದ್ರಿಂದ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಒಂದು 0 ಇದೆ. ಒಂದು 0 ಇರೋದ್ರಿಂದ ಇಲ್ಲಿ ಒಂದು 0 ಇರೋದ್ರಿಂದ ನಾವು ಒಂದು ಡಿಜಿಟನ್ನು ಹಾಗೆ ಬರೀಬೇಕು. ಸೊ ಇಲ್ಲಿ 0 ಒಂದು ಡಿಜಿಟನ್ನು ಹಾಗೆ ಬರೀರಿ. ಈ 6 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. ಸೊ ಇದು 156 ಆಯಿತು. ನೆಕ್ಸ್ಟ್ ಇದು 125 ಆಯಿತು. ಅದೇ ರೀತಿಯಾಗಿ 8 ಹಾಗೆ ಇರಲಿ, 0 ಹಾಗೆ ಇರಲಿ. ಈ 6 ಕೂಡ ಹಾಗೆ ಇರಲಿ. ಒಂದು ಡಿಜಿಟ್ ಮಾತ್ರ ಬರಬೇಕು, ಯಾಕಂದರೆ ಒಂದು 0 ಇದೆ. ಸೊ ಈ 15 ಈ ಕಡೆ ಹೋದರೆ ಪ್ಲಸ್ 15 ಆಗುತ್ತೆ. ಸೊ ಇದು ಎಷ್ಟಾಯಿತು 120 10 130 ಒಂದು 140 ಆಯಿತು. ಸೊ ಆನ್ಸರ್ ಏನು ಬಂತು 140608. ಸೊ 52 ಕ್ಯೂಬ್ ಏನಾಯಿತು 52 ಕ್ಯೂಬ್ ಏನಾಯಿತು 140608. ಇದನ್ನು ನಾವು ಡಿಜಿಟ್ ಸಮ್ ಮೆಥಡ್ ಮೂಲಕ ಚೆಕ್ ಮಾಡಿ ನೋಡೋಣ. ಲೆಟ್ಸ್ ಚೆಕ್ ಥ್ರೂ ಡಿಜಿಟ್ ಸಮ್ ಮೆಥಡ್. ಫಸ್ಟ್ 52 ತೊಗೊಳ್ಳೋಣ. ಇದನ್ನು 5 + 2 ಮಾಡಿದ್ರೆ ಏನಾಯಿತು 7 ಆಯಿತು. ಸೊ ಇದನ್ನು 7 ಕ್ಯೂಬ್ ಮಾಡಬೇಕು. 7 ಕ್ಯೂಬ್ ಮಾಡಿದಾಗ ಏನಾಗ್ತದೆ 343 ಆಗುತ್ತೆ. ಸೊ 343 ಆಯಿತು. ಇದರದ್ದು ಡಿಜಿಟ್ ಎಲ್ಲ ಸೇರಿಸಿ ಸಿಂಗಲ್ ಡಿಜಿಟ್ ಮಾಡಬೇಕು. 3 + 4 + 3 ಇದೇನಾಯಿತು 4 3 7 3 10 ಆಯಿತು. ಸೊ ಇದ್ರ ಸಿಂಗಲ್ ಡಿಜಿಟ್ 1 ಬಂತು. ಸೊ 1 + 0 ಅಂದರೆ ಇದು 1 ಬಂತು. ಅದೇ ರೀತಿಯಾಗಿ ಈಗ ನಾವು ಬಂದಂಥ ಆನ್ಸರ್ನ ಚೆಕ್ ಮಾಡಿ ನೋಡೋಣ. 140608 ಇದೆ. ಸೊ ಇಲ್ಲಿ 1 + 4 + 0 + 6 + 0 + 8 ಮಾಡಿದಾಗ 1 4 5 6 11 8 19 ಆಯಿತು. ಸೊ ಇದ್ರದ್ದು ಸಿಂಗಲ್ ಡಿಜಿಟ್ ಮಾಡಿದಾಗ 1 + 9 = ಏನಾಯಿತು 10 ಆಯಿತು. ಸೊ ಇದು 1 + 0 ಅಂದರೆ 1 ಆಯಿತು. ಸೊ ಇಲ್ಲೂ ಕೂಡ 1 ಬಂದಿದೆ, ಇಲ್ಲೂ ಕೂಡ 1 ಬಂದಿದೆ. ಸೊ ನಮ್ಮ ಆನ್ಸರ್ ಕರೆಕ್ಟ್ ಬಂದಾಗ ಈ ಥರ ನಾವು ಕ್ಯೂಬನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ ಅದರ ಡಿಜಿಟ್ ಸಮ್ ಮೂಲಕ ನಾವು ಅದನ್ನು ತಾಳೆ ಕೂಡ ನೋಡಬಹುದು. ಇಲ್ಲಿ 5 + 2 ಮಾಡಿದಾಗ 7 ಬಂದಿದೆ. ಅದನ್ನು 7 ಕ್ಯೂಬ್ ಮಾಡಬೇಕು. ಸೊ ಅದು 343 ಆಗುತ್ತೆ. ಆಮೇಲೆ 3 + 4 + 3 ಮಾಡಿದಾಗ 4 3 7 3 10 ಆಯಿತು. 1 + 0 ಮಾಡಿದಾಗ 1 ಬಂತು. ಸೊ ಇಲ್ಲಿ 1 + 4 + 6 + 8 ಮಾಡಿದಾಗ 19 ಬಂತು. ನೆಕ್ಸ್ಟ್ ಅದನ್ನು 1 + 9 ಮಾಡಿದಾಗ 10 ಬಂತು. 1 + 0 ಅಂದರೆ 1 ಬಂತು. ಸೊ ಇಲ್ಲೂ ಕೂಡ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಸೊ 52 ಕ್ಯೂಬ್ ಏನಾಯಿತು 140608 ಆಯಿತು. ಈ ಥರ ನಾವು 2 ಡಿಜಿಟ್ ನಂಬರ್ದ ಕ್ಯೂಬನ್ನು ಈಸಿಯಾಗಿ ಕಂಡುಹಿಡಿಯಬಹುದು.